ಉಳವಿ ಚನ್ನಬಸವಣ್ಣನ ಜಾತ್ರೆ ಸಂಪನ್ನ. ಜೋಯಿಡಾ ತಾಲೂಕಿನ ಹಾಗೂ ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಜನರ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಉಳವಿ ಶ್ರೀ ಚನ್ನಬಸವಣ್ಣನ ಜಾತ್ರೆ ಹರಿಹರ ಮಹಾದೇವ ಅಡಕೇಶ್ವರ ಮಡಿಕೇಶ್ವರ ಉಳವಿ ಚನ್ನಬಸವೇಶ್ವರ ಎನ್ನುತ್ತಾ ಮಂಗಳವಾರ ಸಂಜೆ 4 ಗಂಟೆಗೆ ರಥವನ್ನು ಎಳೆಯುವುದರ ಮೂಲಕ ಜಾತ್ರೆ ಸಂಪನ್ನಗೊಂಡಿತು. ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಚನ್ನಬಸವಣ್ಣ ದರ್ಶನ ಪಡೆದು ತೆಂಗಿನಕಾಯಿ, ಉತ್ತತ್ತಿ, ಬಾಳೆಹಣ್ಣು ನೀಡಿ ಪೂಜೆ ಸಲ್ಲಿಸಿದರು. ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಂಜಯ್ ಕಿತ್ತೂರು, ಉಪಾಧ್ಯಕ್ಷ ಪ್ರಕಾಶ್ ಕಿತ್ತೂರು, ಉಳವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಮೋಕಾಶಿ ವೀರೇಶ ಕಂಬಳಿ, ಪ್ರಧಾನ ಅರ್ಚಕ ಕಲ್ಮಶ ಶಾಸ್ತ್ರಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ಜಾತ್ರೆಯಲ್ಲಿ ಮಂಡಕ್ಕಿ, ಖಾರ, ಮಿರ್ಚಿ ಬಜ್ಜಿ ವಿಶೇಷ. ಉಳವಿ ಜಾತ್ರೆ ವಿಶೇಷವೆಂದರೆ ಮಂಡಕ್ಕಿ, ಖಾರ, ಮಿರ್ಚಿ ಬಜ್ಜಿ, ಅದರ ಜೊತೆಯಲ್ಲಿ ಸಿಹಿ ತಿಂಡಿ, ಜಿಲೇಬಿ ಸೇರಿದಂತೆ ಇನ್ನು ಹಲವು ತಿಂಡಿ ತಿನಿಸುಗಳು ವಿಶೇಷವಾಗಿದ್ದವು. ಗ್ರಾಮ ಪಂಚಾಯಿತಿಯಿಂದ ಬಂದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಉಳವಿ ಜಾತ್ರೆಗೆ ಈ ಕಾಲದಲ್ಲೂ ಚಕ್ಕಡಿ ಗಾಡಿಯ ಮೇಲೆ ಭಕ್ತರು ಬರುತ್ತಾರೆ. ಅದು ಈ ಜಾತ್ರೆಯ ವಿಶೇಷವಾಗಿದೆ. 100 ಕಿಲೋಮೀಟರ್ ದೂರದಿಂದ ಚಕ್ಕಡಿ ಗಾಡಿ ಹೊಡೆದುಕೊಂಡು ಬರುವ ಭಕ್ತರು ಆಯಾಸ ದಣಿವಿಲ್ಲದೆ ಆರಾಮವಾಗಿ ಸಾಗುತ್ತಾರೆ. ಇನ್ನು ಬಹಳಷ್ಟು ಭಕ್ತರು ಕಾಲ್ನಡಿಗೆಯಲ್ಲಿ ಹರಕೆ ತೀರಿಸಲು ಬರುವುದುಂಟು. ಪೊಲೀಸರಿಂದ ಅಚ್ಚುಕಟ್ಟಾದ ನಿರ್ವಹಣೆ. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ, ಟ್ರಾಫಿಕ್ ಜಾಮ್ ಆಗದಂತೆ ವಾಹನಗಳನ್ನು ಸರಿಯಾಗಿ ನಿಲ್ಲಿಸುವಂತೆ ಮಾಡಲು ಪೊಲೀಸರು ಹರಸಾಹಸ ಪಟ್ಟರು. 100 ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ರಸ್ತೆ ಬದಿಯಲ್ಲಿ ನಿಂತು ಜನರಿಗೆ ಮಾರ್ಗದರ್ಶನ ನೀಡಿದ್ರು. ಡಿವೈಎಸ್ಪಿ ಶಿವಾನಂದ ಮದರಕಂಡ್, ಸಿಪಿಐ ಚಂದ್ರಶೇಖರ್ ಹರಿಹರ, ಪಿಎಸ್ಐ ಮಹೇಶ್ ಮಾಳಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವರದಿ ಹರೀಶ್ ಮಧುರೆಡ್ಡಿ.